ಬ್ಯಾಗ್ ಹಾಕೊಂಡು ತಯಾರಾಕೊಂಡು ನಿಂತಿಲ್ಲ ತಯಾರು ಬಸ್ಲಿಂಗಿ. ಅತ್ತೇರ ನಾನು ನಿಮ್ಗೆ ಹೇಳಿದ್ದಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ. ಓ ಕೆಲ್ಸಕ್ಕೆ ಹೊಂಟಿಯಾನ? ನಾನಷ್ಟು ಬ್ಯಾಡ್ ಅಂತ ಹೇಳಿದ್ರು ಹೊಂಟಿಯೇನು ಕೆಲ್ಸಕ್ಕೆ? ರೀ ನೀವು ಚಂದಾಗಿ ತಂದು ಹಾಕಿದ್ರ ನಾನು ಯಾಕೆ ಕೆಲ್ಸಕ್ಕೆ ಹೋಗಿದ್ದೆ? ಏ ಹಲ್ಕಟ್ ಬಾಡ್ಯ ಜಾಳಿ ಸುತ್ತ ಒದ್ದನಿ ಮುಕ್ಕಳಿ ಮ್ಯಾಗ ಬರಿನ ಬೀಳುವಂಗ ಉರ್ಬಾಡ್ಯ. ನೀ ಚಂದಾಗಿ ದುಡ್ದು ಹಾಕಿದ್ದೆ ಅಂದ್ರೆ ಯಾಕೆ ಹೋಗಿದ್ಲಲ್ಲ ಕೆಲ್ಸಕ್ಕೆ? ನಂದ BP ಗುಳಿಗೆ ತಂದು ಕೊಡ್ಬೇಕಂದ್ರೆ ನೀನಂತೇಳಿ ಕಿಮ್ಮತ್ತಿಲ್ಲ ಒಂದು 200 ರೂಪಾಯಿ. ಪಾಪ ನಾನು ಸುಸಿ ಕೇಂಚಿಗೆ ಹೋಗಿ ಪಾಳೆ ಹಚ್ಚಿ ಅಲ್ಲೇ ಕಡಿಮೆ ರೊಕ್ಕ ಮಾಡಿ ಹೆಂಗ ಮಾಡಿ ತಂದು ಕೊಟ್ಟೈತೆ ಪಾಪ. ಗೊತ್ತೈತೆ ನಿನಗ? ನಿನ್ನ ಮಕ್ಕಳ ಮತ್ತ ನೋಡ ನಿನ್ನ ಮಸಡ್ಯಾಗ ನಮ್ಮ ಮದ್ದರ್ಲಿ ತಣ್ಣಗಿದ್ದಿ ಚಲೋ ಆತ. ನನ್ನ ಸೊಸಿಗೆ ಏನಾರ ಅಂದಿ ಮತ್ ನಿನ್ನ ಬಿಡುದಿಲ್ಲ ನಾನು. ನೋಡು ಗಿರ್ಜಿ, ಓಣ್ಯಾನ್ ಮಂದಿ ನಗತಾರ, ಊರನ್ ಮಂದಿ ಆಡ್ಕೊಂತಾರ. ಬ್ಯಾಡ ಹೇಳ್ತಾ ಇದೀನಿ ಕೇಳ. ಈಗ ಊರನ್ ಮಂದಿ ಆಡ್ಕೊಳ್ಳೋದು ನೆನಪಾತನ? ಈ ಕೆಲಸ ನಾ ಮೊದ್ಲ ಮಾಡಿದ್ರೆ ಶಾಣೆ ಕಕ್ಕಿದ್ದೆ, ಕೈಯಾಗ 4 ರೊಕ್ಕರ ಇರ್ತಿದ್ವ. ಈಗ ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಸೈತಿ. ನಂದು ಕರ್ಮ ಈ ವಯಸ್ಸಕ್ಕೆ. ಮೊದ್ಲ ಮಾಡಿದ್ರೆ ಎಷ್ಟೋ ಚಂದ ಇರ್ತಿತ್ತು. ಅದು ಹೋಗ್ಲಿ ಬಿಡ್ರಿ, ನನಗೀಗ ಅದೆಲ್ಲ ಮಾತು ಬೇಡ. ಏನು ಯಾರದ ಆಡ್ಕೊಂಡು ನಗೋರೆ ಅವ್ರನ್ನ ನನ್ನ ಮುಂದೆ ಕಳಿಸ್ರಿ, ನಾ ಮಾತಾಡ್ತೇನೆ ಅವ್ರ ಕೂಟ. ಎದಕ್ಕೆ ನಗಾಕತ್ತೀರಿ ಅಂತ ಕೇಳ್ತೀನಿ. ಏನು ಅವ್ರು ಮಾಡೋದು ಸರಿ ಐತಿ, ನಾವು ಹೊಂಟಿರೋ ಸರಿ ಐತಿ, ಅವರೇ ಹೇಳಿ. ಗಿರ್ಜಿ ಹೋಗಬೇಡ, ಮತ್ತಿ ಹೊಚ್ಚಲ ಮೆಟ್ಟಂಗಿಲ್ಲ ನೋಡಂಗ. ಒಂದ್ಸಲ ಹೊಚ್ಚಲ ದಾಟ್ ಹೊರಗೆ ಹೋದ್ರೆ ಮನಿ ಒಳಗೆ ಬರಬೇಡ. ಏನದು ಬಾಯಿ ಗಿರ್ಜಿ ಬಗಲಿಗೆ ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೊಂಟೇನಿ ಶಾಂತಕ್ಕ. ಅಲ್ಲಿ ಊರಾಗ ಇದು ಫ್ಯಾಕ್ಟ್ರಿ ಐತಲ್ಲ, ಅಲ್ಲೇ ಗಾರ್ಮೆಂಟ್ಸ್, ಅಲ್ಲೇ ಕೆಲ್ಸಕ್ಕೆ ಹೊಂಟೇನಿ. ಕೇಳಿ ಬಂದೇನಿ, ಬಾ ಅಂದಿದ್ರು, ಹೋಗ್ಬರ್ತೇನೆ. ನಿನ್ನೆ ಹೋಗ್ಬೇಕಿತ್ತು, ನಾನು ಹೇಳಿದ್ರೆ ಇವತ್ತು ಹೊಂಟೇನಿ. ಹೌದಾ? ಎಷ್ಟೊಂದು ಪಗಾರ? ಸದ್ಯ ಈಗ 10,000 ರೂಪಾಯಿ ಕೊಡ್ತಾರಂತ. ಮುಂದೆ ನೋಡ್ತೇವೆ ಅಂದಾರ. ನಾವು ಹೆಂಗೆ ಕೆಲಸ ಮಾಡ್ತೇವೆ ಅದ್ರ ಮ್ಯಾಗ. ಹುಡುಗ ಅತ್ತಿಯವ್ರು ಅದಾರಲ್ಲ, ಬೆಳಗ್ಗೆ ನಸಕ್ನಾಗ 5 ಗಂಟೆಗೆ ಎದ್ದಿದ್ದೆ, ಅಡುಗೆ ಎಲ್ಲ ಮಾಡಿಟ್ಟೇನಿ, ಏನು ತೊಂದರೆ ಇಲ್ಲ. ಹುಡುಗು ಮೆತ್ತಗೆ ಹೆಸರು ಬೇಳೆ ಹಾಕಿ ಅನ್ನ ಮಾಡೀನಿ. ಒಟ್ಟು ತುಪ್ಪ ಹಾಕಿ ನಿದ್ದೆ ಉಣಿಸೋದಷ್ಟೇ ಅತ್ತಿಯರು ಉಣಿಸ್ತಾರೆ. ಹೇಳ್ಯಾರ ನೀ ಹೋಗುವ ಕೆಲ್ಸಕ್ಕೆ ನಾ ಖುಷಿ ನೋಡ್ಕೋತೀನಿ ಅಂದಾರ. ಈಗ ಮಕ್ಕೊಂಡಾನ. ಈಗ ಹೋದ್ನಿ ಅಂದ್ರೆ ನಾನು ದೌಡ 5-6 ಗಂಟೆ ಅಂದ್ರೆ ಬಂದ್ಬಿಡ್ತೀನಿ ವಾಪಸ್. ಹೌದನ? ಆತವ ಹೋಗ್. ಮನೆ ಸಲುವಾಗಿ ದುಡಿದ್ರೆ ಏನು ತಪ್ಪಿಲ್ಲ. ಹೋಗ್ಬಾ. ಹ್ಞೂ ಶಾಂತಕ್ಕೆ ಹೋಗಲ್ಲ. ಬ್ಯಾಡ ಅಂತ ಹೇಳಿದ್ರು ಹೊಂಟಿಯ ನಿನ್ನ ಬೋಸಡಿ. ಮಲ್ಲೇಶಣ್ಣ ಏನದು ಮಾತು? ನೋಡ್ರಿ ಶಾಂತಕಾರ, ನಿಮ್ಗೆ ಗೊತ್ತಾಗುದಿಲ್ರಿ. ನೀವೇನೋ ಹೋಗಿ ಬಾ ಅಂದ್ರೆ ಊರಾನ್ ಮಂದಿನೂ ಹಂಗ ಇರ್ತಾರಂತ ತಿಳ್ಕೊಬೇಡ್ರಿ. ಮಲ್ಲೇಶಿ ನೋಡು ತನ್ನ ಹೆಂಡತಿನ ದುಡ್ಯಾಕ ಕಳ್ಸಾಕತ್ತಾನ ಅಂತ ಆಡ್ಕೊಂಡು ಆಗೋದಿಲ್ಲನ್ರಿ. ಅವಾಗ ನನ್ನ ಮರ್ಯಾದೆ ಏನಾಕತಿ? ನೋಡಿ ಶಾಂತಕ್ಕ, ಇವ್ರ ಮರ್ಯಾದೆ ಅಂತ ಎಲ್ಲ ಐತಿ. ಇವ್ರಿಗೆ ಮರ್ಯಾದೆ ಸಾಲಗಾರ ದಿನ 10 ಹೊಟ್ರೆ ಬೆಳಿಗ್ಗೆ ಮನೆಗೆ ಬಂದು ಹೋಗ್ತಾರ. ಅವಾಗ ಆಡ್ಕೊಂಡಾಗಲ್ಲನ ಜನ? ಸಾಲಗಾರ ನೋಡೋ ಮರಯ ಮಲೇಶಿ ಮನೆ ಜೇಕಿಟ್ಟಾರ. ಅಯ್ಯಯ್ಯೋ ನೋಡೋ ಮರ, ಹಂಗೆ ನೋಡೋ ಮರ, ಹಿಂಗೆ ನೋಡೋ, ಇವ ಕುಡ್ದು ಇಸ್ಪಿಟ್ ಆಡ್ತಾನೆ. ಈ ಪರಿ ಕುಡ್ದು ಇದು ಮಾಡ್ತಾನ, ಇಸ್ಪಿಟ್ ಆಡಕ್ಕೆ ಹೋಗ್ತಾನ. ಅಲ್ಲ ಇವ್ಗೆ ಹೆಂಡತಿ ಮನೆದು ಕಬರಿ ಇರಕ್ಕಿಲ್ಲನ ಮಲೇಶಣ್ಣಗ ಅಂತೇಳಿ ಅವಾಗ ಆಡ್ಕೊಂಡು ನಗಂಗಿಲ್ಲನ ಆ ಜನ? 4 ಕೆಲ್ಸಕ್ಕೆ ಕೊಂಡ್ರೆ ಆಡ್ಕೊಂಡು ನಗ್ತಾರನ? ಆಡ್ಕೊಲ್ಲ. ಅದು ಎಷ್ಟು ಆಡ್ಕೊಂಡು ನಗ್ತಾರ ಬೇಕಾದಾಗ್ಬಲ್ತಕ್ಕ. ಹೋಗೋದಂದ್ರೆ ಹೋಗದ. ಏ ಹೋಗ್ಬೇಡ ನೀನು ಮತ್ತ. ಮಲೇಶಣ್ಣ ಏನು ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತಿರಲ್ಲ. ಅಲ್ಲ ಏನೋ ಒಂದು ಮನೆ ಜವಾಬ್ದಾರಿ ತಗೊಂಡು ದುಡಿಯಾಕೊಂಡಾಳಕ್ಕೆ. ನೀವು ಚಂದ ದುಡೀರಿ, ಹೌದು ಅಲ್ಲ ಆಗ್ರಿ. ಮಗನ ಒಂದು ಓದಿಸ್ರಿ, ನೌಕರಿ ಹಚ್ಚ್ರಿ. ಏನು ಮನೆ 4 ಮಂದಿ ಜೊತೆ ನೀವು ಸಂಸಾರ ಮಾಡ್ರಿ. ನಾನು ನೋಡ್ತೇನೆ ಅದೇನಿ. ಪಾಪ 15 ದಿನದ ಮ್ಯಾಗ ಆತು ಒಳಗೆ ಒಂದು ಸಿಲಿಂಡರ್ ಖಾಲಿಯಾಗಿ. ಇನ್ನೂ ಮಠ ತರಿಸಿ ಹಾಕ್ಸಿಲ್ಲ ನೀವು ಆ ಸಿಲಿಂಡರ್ನ. ಮತ್ತೆ ಅನ್ನೋದ್ರಾಗ ತಪ್ಪೇನೈತ್ರಿ ಮಲೇಶಣ್ಣ? ನಿಮ್ಮ ಸಂಸಾರ ವಿಚಾರ ನಾ ಮಾತಾಡಬಾರ್ದು, ನಂಗೆ ಗೊತ್ತಾಕತಿ. ಆದರೂ ನಾನು ಏನೋ ಒಂದು ಅಕ್ಕ ಅಂತೀರಿ ಅನ್ನೋ ಕಾರಣಕ್ಕೆ ಅಕ್ಕನ ಜಾಗದಾಗ ನಿಂತು ಹೇಳತ್ತೀನಿ, ನೀವು ಚಂದಿರ್ರಿ ಅಂತ. ನಿಮ್ಮ ಸಲುವಾಗಿ ಹೇಳತ್ತೀನಿ ಮಲೇಶಣ್ಣ. ನೀ ಹಿಂಗೆ ಮಾಡೋದು ಸರಿ ಅಲ್ಲಪ್ಪ. ಗಂಡ ಹೆಂಡತಿ ಸರಿ ಸಮ ದುಡಿದು ಸಂಸಾರ ದುಗಿಸ್ಬೇಕು. ಇಲ್ಲ ಗಂಡನ ಪಗಾರದಾಗ ಸಾಲು ಹಂಗಿದ್ರೆ ಹೆಂಡ್ತಿರ ಯಾಕೆ ಹೋಗ್ಕಾಳ? ಹೌದಿಲ್ಲ? ಇರ್ಲಿ ಮಲೇಶಣ್ಣ, ನೀ ಯಾವಾಗ ಕುಡಿದು ಇಸ್ಪಿಟ್ ಆಡೋದು ಬಿಡ್ತೀಯಲ್ಲ, ಅವಾಗ ಅಕ್ಕಿನೂ ಕೆಲಸ ಬಿಡ್ತಾಳ. 4 ದುಡ್ಡು ಮನೆಗೆ ತಂದು ಕೊಡಾಕತ್ತಿ ಅಂದ್ರೆ ಚಂದಾಗಿ, ಅವಾಗ ಅಕ್ಕಿನೂ ಯಾವುದು ಟೆನ್ಷನ್ ಇಲ್ದಂಗೆ ಗಂಡ ಮನೆ ಮಕ್ಕಳು ಅತ್ತಿ ಅಂತೇಳಿ ಆರಾಮ್ ಇರ್ತಾಳ. ಯಾಕೆ ಅಕ್ಕಿನ ಕೆಲ್ಸಕ್ಕೆ ಹೋಗ್ತೇನಂದಾಳ, ಎಲ್ಲಿ ಹರಿಗಾಡಕ್ಕೆ ಹೊಂಟಿಲ್ಲಲ್ಲ? ನೀವು ಹಿಂಗೆ ಮಾತಾಡೋದು ತಪ್ಪಲ್ಲ ಶಾಂತಕಾರ. ನಿಮ್ಗೆ ಗೊತ್ತಾಗೋದಿಲ್ಲ. ಹೊರಗೆ ಹೋಗಿ ದುಡಿದಂದ್ರೆ ಹಂಗ ಆಕತ್ತೇನ? ಅವ್ ಯಾವಾರ ಮ್ಯಾನೇಜರ್ ಇರ್ತಾನ, ಯಾವಾರ ಕೆಲಸದವ ಇರ್ತಾನ, ಮೈ ಕೈ ಸೋಕಿಸ್ಕೊಂತ ಅವರು ಏನಾರ ಕೆಟ್ಟ ರೀತಿ ನೋಡ್ತಾರ, ಕೆಟ್ಟದ್ದು ಏನಾರ ಹೇಳ್ತಾರೆ, ಹ್ಞೂ ಅನ್ಬೇಕಾಕತ್ತೆ. ಅವಾಗೆಲ್ಲ ಹ್ಞೂ ಅಂದದಕ್ಕೆಲ್ಲ ಹೊಂದ್ಕೊಂಡು ಹೋದ್ರೆ ಚಂದ ಕೆಲಸ ಮಾಡಿ ಪಗಾರ ಕೊಡ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಯಾಕೆ ಕೊಡ್ತಾರೆ? ಮತ್ತು ಆಮೇಲೆ ಎಲ್ಲ ನೋಡ್ರಿ, ಮತ್ತು ಆಮೇಲೆ ಹೂ ಆಕತಿ. ಆಮೇಲೆ ಗಿರ್ಜಿ ಹಾದಿ ತಪ್ತಾಳೆ. ತಳ್ಕು ಬಳಕು 4 ಮಂದಿ ನೋಡಿದ್ಲು ಅಂದ್ರೆ ಆಮೇಲೆ ಅವ್ರು ಗಣಸೂರು ಭಾಳ ಮಂದಿ ಇರ್ತಾರೆ, ಚಂದ ಇರ್ತಾರೆ. ನೋಡಕ್ಕೆ ಇಕಿನೂ ಒಂದಿಟ್ಟು ಚಂದ ಅದಾಳ. ಆಮ್ಯಾಗ ಹಾದಿ ತಪ್ಪಿಲ್ಲ ಅಂದ್ರೆ ಏನು ಮಾಡೋದು? ಥೂ ಮಲೇಶಣ್ಣ, ಈಗ ಮಾತಾಡಿ ಭಾಳ ಚಲೋ ಕೆಲಸ ಮಾಡಿದಪ್ಪ ನೀನು. ಆಕೆ ಇದ್ರಿಗೆ ಈ ಮಾತಾಡಿದ್ರೆ ಗಂಡ ಅನ್ನೋದು ಮರ್ತು ಹೊಡೆದ ಬಿಡ್ತಿದ್ಲಕ್ಕಿ ಕರೆನ. ಆಕೆ ಮನ್ಸಿಗೆ ಎಷ್ಟು ನೋವಾಗಿತ್ತು. ಹೆಂಡತಿ ಮ್ಯಾಗ ನಂಬಿಕೆ ಇಲ್ಲ ಮಲೇಶಣ್ಣ ನಿಂಗೆ? ಹಾದಿ ತಪ್ತಾಳಂತ ಇಷ್ಟು ರಾಜಾರೋಷವಾಗಿ ಏನು ದೊಡ್ಡ ಓದಿ ದೊಡ್ಡ ಇಂಜಿನಿಯರ್ ಅಕ್ಕಾಳ ಅನ್ನೋ ರೇಂಜಿಗೆ ಹೇಳಾಕತ್ತೀಯಲ್ಲ ನೀನು. ಏನಯ್ಯಪ್ಪ ನಿನ್ನ ಮಾತು? ಹೆಂಗ ಮಾತಾಡೋದು? ಹೆಂಡತಿ ಮ್ಯಾಗ ನಂಬಿಕೆ ಇರ್ಬೇಕು ಮೊದಲು ಗಂಡಗ. ಆತ್ ಬಿಡು, ಆಕೆ ಹಾದಿ ತಪ್ಪಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಿನ್ನ ಮನಸ್ಸಿನಾಗ ಇರೋ ಅಳಕ್ಕೆ ಆಕಿ ಹಂಗಾರ ದಿನಾ ನೀ ಸಂಶಯನ ಮಾಡ್ತಿ, ಅನುಮಾನಲ್ಲೇ ನೋಡ್ತಿ ಆಕಿನ, ಹೌದಿಲ್ಲ? ಈ ವಯಸ್ಸಿಗೆ ಯಾಕ್ರಿ ದುಡಿಯಾಕ ಹೋಗ್ಬೇಕೆ? ಹೊಳ್ಳಿ ಬರ್ಲಿ ಇವತ್ತು ಮನಿ ಒಳಗೆ ಬಿಟ್ಕೊಳ್ಳೋದಿಲ್ಲಕ್ಕಿನ ಇವತ್ತು. ಮಲೇಶನ
ನಿಮಗದು ಯಾವಾಗ ಬುದ್ಧಿ ಬರ್ತತೆ ಏನು. ಆಗಲಿಂದ ಫೋನ್ ಹಚ್ಚಿನಪ್ಪ, ನೀ ಏನು ಎಬ್ಸಲಿಲ್ಲ. ಕೆಲಸ ಇತ್ರಿ, ನಾವು ಹಚ್ಚಿದಾಗ ನೀ ಎಬ್ಸಿದೇನ, ಹೋಲ್ ಬಿಡು ನಿಮ್ಮ ಕೆಲಸ ಇತ್ತಂತ ನಾನು ಸುಮ್ಮನಾದೆ. ಮತ್ತೆ ಗೊತ್ತನ ಆ ಸ್ವಪ್ನ ಮತ್ತಕ್ಕೆ ಗಂಡ ಬಂದಿದ್ರ ಅದಕ್ಕೆ ಹಚ್ಚಿದ್ದೆ. ಹೌದನ? ಏನು ಮತ್ತೇನ್ರ ಜಗಳ ಪಗಳ ಮಾಡ್ಕೊಂಡಾರ್ಲಿಪ್ಪ? ಏನು ಆರಾಮದಾರ? ರೀ ಜಗಳಿಲ್ಲ ಏನೂ ಇಲ್ಲ ರೀ, ಸಿಹಿ ಸುದ್ದಿ ರೀ. ಏನ ರೀ ನಮ್ಮ ಮಗಳ ಸ್ವಪ್ನ ಬಸರಾಗ್ಯಾಳ್ರಿ. ಅಯ್ಯೋ ಯೋ ಯೋ ಯೋ, ಅಲ್ಲ ನಂಗೆ ನಂಬಕ್ಕಾಗೋಲ್ತಲ್ಲ ಇದು. ಆ ಆಕಿನ ಇನ್ನು ನನಗೆ ಮಗಳು, ಆಕಿಗೊಂದು ಮಗನ. ಯೋ ದೇವ್ರೇ, ಕರೆ ನನಗೆ ಭಾಳ ಖುಷಿ ಆಗತ್ತೆ. ಈ ಟೈಮ್ನೇ ನಾ ಅಲ್ಲಿ ಇದ್ದಿದ್ನಂದ್ರೆ ಛ. ಇಲ್ಲಿ ಇದ್ದಿದ್ರೇನು ಚಿನ್ನದ ಪಲ್ಲಕ್ಕಿ ಹೊತ್ಕೊಂಡು ಮೆರವಣಿಗೆನ ಮಾಡ್ತಿದ್ರಿ, ತನಗಲ್ಲೇ ಇರ್ರಿ. ಮತ್ತೇನು ಖುಷಿ ಅಂತೇಳಿ ಓಡಿ ಬರಕ್ಕೆ ಹೋಗ್ಬೇಡ್ರಿ. ಏನ ಚಂದಾಗಿ ದುಡೀರಿ, ದುಡಿದು ಹೌದು ಅಲ್ಲ ಆಗ್ರಿ. ಏನ ಅವ್ರು ನಮ್ಮನ್ನ ಎದಕ್ಕೆ ದೂರ ಇಟ್ಟಾರ? ನಾವೇನು ಅವ್ರ ಮನೆಗೆ ಹೋಗಕೇತನ? ಅವ್ರು ನಮ್ಮನ್ನ ಎದಕ್ಕೆ ದೂರ ಇಟ್ಟಾರ ಹೇಳ್ರಿ? ನಮ್ಮ ಕಡೆ ಏನೂ ಇಲ್ಲ ಅಂತೇಳಿ ಅದೇ ನಾವು ಚಂದಾಗಿ ದುಡಿದು ರೊಕ್ಕ ಈಡೇ ಗಳಿಸ್ಕೊಂಡ್ವಿ ಅಂದ್ರೆ ಏನು ಆಮೇಲೆ ನಾವ ಹೋಗಿ ದರ್ಬಾರ್ ಮಾಡ್ಬೋದಾ ಅಲ್ಲೇ? ಹೌದು, ನಮ್ಗೇನು ಕಡಿಮೆಗೆ ದೊಡ್ಡ ಮನೆ ಕಟ್ಟೇವೆ ಬೇಕಾದಂಗದೇವೆ ಅಂತೇಳಿ ಅನ್ಬೋದಾ? ಅದಕ್ಕೆ ಸ್ವಲ್ಪ ಸುಮ್ಮನಿರ್ರಿ, ಬೇಕಾದಾಗೋಲ್ತಕ್ಕ. ಏನು ನಾ ಅದೇನಿಲ್ಲ ನೋಡ್ಕೊಳಕ್ಕೆಲ್ಲ, ನೀವು ಮಾತ್ರ ದುಡಿಯೋ ಕಡೆ ಲಕ್ಷ್ಯ ಕೊಡ್ರಿ ಅಷ್ಟೇ. ಆತು. ಅಂದಂಗೆ ಏನುಣ್ರಿ? ಏನು ಅದೇ ಒಂದು ನಮೂನಿ ಕೂಳು. ಅಯ್ಯೋ, ನಮ್ಮ ಊಟನ ನನಗೊಂಥರ ಆಗ್ಬಿಟ್ಟತ್ಲಿಪ್ಪ. ಆತಾಗ ಮಾಡ್ಕೊಂಡೇನಂದ್ರೆ ನಂಗೆ ಮಾಡಕ್ಕೆ ಬರಲ್ಲ. ಅಷ್ಟಕ್ಕೂ ಇಲ್ಲೇ ನೀರು ಸತಿಗೆ ಒಂದು ಬಾಟ್ಲಿ ನೀರು ಕೊಂಡು ತರ್ಬೇಕ್ಲೇಪ್ಪ. ಇಲ್ಲಿ ಅಲ್ಲಿ ನಳಪಳ ಏನು ಹಂಗೆ ಕಾಣೋದಿಲ್ಲಪ್ಪ. ಒಂಥರ ಇದನ್ನ ಐತೆ ಬಿಡ್ಲೇ, ಇದು ಒಂಥರ ಬೇರೆನೇ ಐತಿ ಇದು ಊರು. ಹೋಗ್ಲಿ ಬಿಡು, ಅದೆಲ್ಲ ಯಾಕೆ ಸುಮ್ಮನೆ ಪಾಪ. ಅಲ್ಲ, ಏನೋ ಒಂದು ಸಿಗ್ತೈತೆ, ಒಟ್ಟು ಹೊಡೆ ತುಂಬನ ತಿಂತೇನಿ. ಅದು ನಂಗೆ ಬೇಕಾದ ಸಿಗಂಗಿಲ್ಲ ಅಷ್ಟೇ, ಮತ್ತೊಂದು ಏನಿಲ್ಲ. ಸುಮ್ಮನಿರಿ, ಅದೇ ರೊಟ್ಟಿ ಅದ ಪಲ್ಯ ನಿಮಗೆ ಬೇಕಾಗಿದ್ದು. ಹೌದಿಲ್ಲ? ಅಲ್ಲಿ ಮಸ್ತ್ ತರ ದೊಡ್ಡ ಹೋಟೆಲ್ನ ಕೆಲಸ ಮಾಡಕತ್ತೀನಿ ಅಂತೀರಿ. ಮಸ್ತ್ ಇರ್ತೈತಿ, ತಿನ್ರಿ ಹೊಡೆ ತುಂಬ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ? ನಾನಾಗಿದ್ರಂತ್ರ 3 ಹೊತ್ತು ತಿಂತಿದ್ನಪ್ಪ ಜಗ್ಗಷ್ಟು. ಅನ್ನಕ್ಕೆ ಎಲ್ಲ ಸುಲಭ. ನೀನು ಇಲ್ಲಿದ್ದ ಅನುಭವಿಸಿದ್ದೆ ಅಂದ್ರೆ ನಿನಗೆ ಗೊತ್ತಾಕಿತ್ತು. ಏನು ಯಾವುದು ಅತಿ ಆಗಬಾರ್ದು. 1 ದಿನ ತಿಂತಿ, 2 ದಿನ ತಿಂತಿ ಹೋಟೆಲ್ನಾಗ, ನಿನಗೆ ಅತಿಯಾಗಿ ತಿನ್ನಕ್ಕೆ ಆಗಲ್ಲ. ಏನು ಮನೆ ಊಟ ಬೇಕನ್ಸಕ್ಕೆ ನಿಲ್ತತಿ. ಅದೆಲ್ಲ ಯಾಕೆ ಬಿಡಿ, ಸುಮ್ಮನೆ ಹೇಳಿದ್ರು ಏನು ಉಪಯೋಗಿಲ್ಲ. ನಿಮ್ಮ ನೀ ಮಾತಾಡಕ್ಕೆ ಈಗ ಹೋಲಿ. ಮಗಳು ಹಳೆ ಬಂದಿದ್ರಲ್ಲ, ಹೋದ್ರನ್ನ ಏನು ಇನ್ನೂ ಅದಾರ? ಈಗ ಒಂದು ಅರ್ಧ ತಾಸು ಆತು ಹೋಗಿ. ಅವ್ರು ಹೋದ್ಮೇಲೆ ಮತ್ತೆ ಅವ್ರು ಊಟ ಮಾಡಿದ ಗಂಗಾಳ ಉಣಿಸೆ ಕಳಿಸ್ಬಿಟ್ಟೆ. ಆಮೇಲೆ ಚಾ ಕುಡ್ದಿದ್ ಬಾಟೆ ಅವು ಇವು ಸ್ವಲ್ಪ ತೊಳಿವಿದ್ವಾ, ಅವ್ನು ತೊಳ್ಕೊಂಡು ಬಾಂಡೆ ಎಲ್ಲ ತಿಕ್ಕೊಂಡು ಒಳಗೆ ತಂದ್ಬಿಟ್ಟು ಇಟ್ಟೆ. ಫೋನ್ ಬರಾಕತ್ತ. ಹೌದನ? ಆಗಲಿ ಬಿಡು. ಇಲ್ಲಿಂದ ರೊಕ್ಕ ಕಳ್ಸಕ್ಕೂ ನನಗೀಗ ಆಗಲ್ಲ. ಇರಲಿ. ನಾನು ಬರ್ತಾನೆ, ನನ್ನ ಮಗಳಿಗೆ ಒಂದು ಏನಾರು ಚಲೋ ತೊಗೊಂಬರ್ತೀನಿ. ಮಗಳು ಇದ್ದಂಥ ಮನೆಗೆ ಸೇರ್ಯಾಳ, ನನಗೆ ತೊಗೊಂಬರ್ರಿ. ಮೊದಲು ಸೇರ್ಬೇಕಾಗಿರೋ ಮಗಳಿಗೆ ತೊಗೊಂಬರ್ರಿ. ಆತು 3 ಮಂದಿಗೂ ತರಾನಂತ. ರೀ ಪಗಾರ ಎಷ್ಟು ಕೊಡ್ತಾರ? ಪಗಾರ ಅದೆಲ್ಲ ನಿಂಗೆ ಯಾಕೆ ಹೇಳ್ಬೇಕು? ಮತ್ತೆ ನನಗೆ ಹೇಳಾದ್ರೆ ಇನ್ಯಾಕೆ ಹೇಳ್ತೀರಿ? ಬಾಯಿ ಮುಚ್ಕೊಂಡು ಹೇಳ್ರಿ. ಏನು ಬಾಯಿ ಮುಚ್ಕೊಂಡು ಹೇಳಂದೆಲ್ಲ ಹೇಳಿದೆ, ಕೇಳಿಸ್ಲಿಲ್ಲ ನಿಮ್ದು? ಆಯ್ತು ತೋರಿ. ಅಂದಂಗ ರತ್ನಾಗ ಹೆಣ್ಮಗು ಆಗಿತ್ತಂತಲ್ಲ, ನಮ್ಮ ಮಾವು ಫೋನ್ ಮಾಡಿದ್ದ. ಆಗ್ಲೇ ಸುದ್ದಿ ಮುಟ್ಟೆ ಬಿಟ್ಟತನ? ಅಲ್ಲ, ರತ್ನ ಹೆಣ್ಮಗು ಆಗಿದ್ದು ಹೇಳ್ಯಾರ, ನನ್ನ ಮಗಳು ಹೋಟೆಲ್ ನಿಂತಿದ್ದು ಹೇಳಿಲ್ಲಲ್ಲ ನಿಮ್ಗೆ? ಹೇಳಾಕತ್ತಿದ್ರ ಏನು ಅವ್ರ ಪಾಪ, ಇನ್ನೂ ಮಾತಾಡತ್ತಿದ್ರು. ನಾನು ಅರ್ಜೆಂಟ್ ಕೆಲಸ ಐತೆ ಅಂತ ಫೋನ್ ಇಟ್ಬಿಟ್ಟೆ, ಗೊತ್ತನ? ಮೊದಲು ನಮ್ದು ಹೇಳಿ ಆಮೇಲೆ ಅವ್ರದ್ದು ಹೇಳ್ಬೇಕಿತ್ತು. ಅವ್ರದ್ದು ಹೇಳಿ ಆಮೇಲೆ ನಮ್ದನ? ಕಲ ಚಾಳಿ ಕಲ್ಲು ಹಾಕಿದ್ರು ಬಿಡದಲ್ಲ ಅಂತಾರಲ್ಲ, ನೀನು ನೋಡಿ ಹೇಳಿರ್ಬೇಕು. ಈಗ ಅದೆಲ್ಲ ಬಿಡು. ಈಗ ಹೇಳ್ಯಾರಿಲ್ಲ, ಆ ಹುಡುಗಿಗೆ ಹೋಗಿ ಒಂದು ಚಲೋ ಅಂಗಿ ಕೊಟ್ಟು ಮಾತಾಡ್ಸ್ಕೊಂಬ, ದವಾಖಾನೆ ಕೇಮ್ಸ್ ಆಗದಾರಂತ. ಸ್ವಾದರತ್ತಿ ನೀನು ಬಿಡಬೇಡ, ಹೋಗಿ. ಮತ್ತೆ ನಿಮ್ದೊಂದು ರಾಡೆ ತಗ, ತಣ್ಣಗಿರ್ರಿ. ಈಗ ನನ್ನ ಕಡೆ ರೊಕ್ಕಿಲ್ಲ, ಏನು ತೊಗೊಂಡು ಹೋಗಕ್ಕೂ ರೊಕ್ಕಿಲ್ಲ. ಅಕ್ಕ ನನಗೆಲ್ಲ ಹೇಳಾಳ, ಕಾಯಿಪಲ್ಲೆ ಮಾರಾಕತ್ತಾಗ ನಿನಗೇನೋ ರೊಕ್ಕ ಕೊಟ್ಲಂತಲ್ಲ, 2,000 ರೂಪಾಯಿ. ಇನ್ನೂ ಮಠ ಹೊಳ್ಳಿ ಕೊಟ್ಟಿಲ್ಲಂತಲ್ಲ ನೀನು. ಅದನ್ನೇನು ಹೊಳ್ಳಿ ಕೊಡ್ತೀಯೋ ಕೊಡುದಿಲ್ಲ? ಕೊಟ್ಬಿಡು ಹೋಲಿ. ಸುಮ್ಮನೆ ಪಾಪ ಅದ ಕಡೆ ರೊಕ್ಕ ಇರಂಗಿಲ್ಲ. ಅವನು ಗುರ್ಸಿದ್ದೀಗ ಮೊದ್ಲು ನಂಗೆ ಕೊಡುದಿಲ್ಲ ರೊಕ್ಕ. ಹೊಳ್ಳೊಳ್ಳಿ ಪಾಪ ಇದ್ದಿದ್ದನ್ನ ಇಟ್ಕೊಂಡಿರ್ತದ, ಕೊಟ್ಬಿಡು ಹೋಲಿ. ಎಲ್ಲ ನಾಟಕ ಅವ್ರ ಕಡೆ ಹಾಕಿರೋದಲ್ಲ, ಎಲ್ಲ ಇರ್ತತಿ. ನೀವು ಬಾಯಿ ಮುಚ್ಕೊಂಡಿರ್ರಿ. ಇಡ್ತೇನೆ ಫೋನ್. ನಂಗೆ ಹಂಗೆ ತೊಗೊಂಡು ಹೋಗಕ್ಕೆ ಆಗಲ್ಲ. ಅದು ಅಲ್ದ ನಿನ್ನ ಮಗಳ ಅದಾಳಲ್ಲ, ಗನಂದಾರಿ ಕೆಲಸ ಮಾಡಿ ಬಂದಾಳ. 2,000 ರೂಪಾಯಿ ರೊಕ್ಕ ಕೊಟ್ಟು ಬಂದಾಳ್ರಿ ಅವ್ರಿಗೆ. ಏನು ಕೆಲಸ ಇತ್ತು ಕೊಡುದು? ಹುಚ್ಚಮಲ್ಲಿ 2,000 ರೂಪಾಯಿ ರೊಕ್ಕ ಕೊಟ್ಟು ಬಂದಾಳ. ಅದನ್ನೇ ತಂದು ನನ್ನ ಕೈ ಕೊಟ್ಟಿದ್ರೆ ನಾನು 2,000 ರೂಪಾಯಿದಾಗ ಒಂದು 500 ರೂಪಾಯಿ ಅಂಗಿ ತೊಗೊಂಡೆ. ಉಳಿದಿದ್ದು 1,500 ರೂಪಾಯಿ. ಮತ್ತೆ ಅದಕ್ಕೆ ನಾಮಕರಣಕ್ಕೆ ಬೇರೆ ಕರಿತಿದ್ರ, ಅವಾಗ ಒಂದ್ಸಲ ಏನಾರು ಕೊಡಬೇಕಾ? ಹಂಗೆ ಕೊಡಕ್ಕೆ ಬರ್ತಿತ್ತಪ್ಪ. ಇಲ್ಲ ದಿಮಾಕಿ ಉಕ್ರದು. ಅವ್ರ ಗಂಡ ಎಂತಿ ಕೊಟ್ರ ಅದು ಅವ್ರಿಗೆ ಸಂಬಂಧಪಟ್ಟಿದ್ದ. ನಾವು ಕೊಟ್ಟಂಗೆ ಹೆಂಗಕತಿ? ನೀನೇನು ಅವ್ರ ಇದ್ರಿಗೆ ಅಂದೇನ ಅದನ್ನ? ಇಲ್ಲ ಅಂದಿಲ್ಲ. ಅನ್ನಕ್ಕೆ ಹೋಗ್ಬೇಡ. ಆಯ್ತು. ಇಡ್ಲ. ಒಂಚೂರು ಬೇಸರ ಆಗೈತೆ ನನಗೂ. ಊಟ ಅಲ್ಲೇ ಮಾಡಿ ಬಂದೇನೆ, ಹೋಟೆಲ್ನಾಗ ಮಕ್ಕೋತೇನೆ. ಊಟ ಏನು ಒಬ್ರೇನಾ? ಒಬ್ರೇನ ಅಂದ್ರೆ? ಅಲ್ಲ, ಅಲ್ಲಿ ಯಾರು ಹುಡುಗಿಯರ್ ಪಡಿಯಾರ ಇಲ್ಲೋದಿಲ್ಲ? ನಿನಗೆ ನಾ ಹೆಂಗಿದ್ರು ಬೇಡ. ಹಾಳಾಗೋಗು ಸತ್ಯನಾಶ ಆಗೋಗು ಸತ್ತೋಗು ಅಂತ 20 ಸಲ ಬೈತಿದ್ದಿ. ದುಡಿಲಾರ್ದಾಗ ದುಡಿಯಾಕಟ್ಟು ಗುಟ್ಲೆ ಗಂಡನ ಮ್ಯಾಗ ಇಲ್ಲದ ಕಾಳಜಿ ಬಂದ್ಬಿಟ್ಟತನ ಈಗ. ಎಲ್ಲ ಹುಡುಗಿಯಾರಿದ್ರೇನು ಬಿಟ್ರೇನು? ನಿನಗೆ ಯಾಕದೆಲ್ಲ? ನೀನು ಪಾಡಿಗೆ ನೀ ಇರು ಆರಾಮಾಗಿ, ಹೌದಿಲ್ಲ? ಇಡ್ಲ್ಯಾ ಫೋನ. ಇಂಥ ಸೊಕ್ಕಿಗೇನು ಕಡಿಮೆ ಇಲ್ಲ. ಇರ್ಲಿ ಒಂದ್ಸಲ ದುಡ್ಕೊಂಬಂದು ನನ್ನ ಕೈ ರೊಕ್ಕ ಕೊಡ್ರಿ, ಆವಾಗ ಐತಿ ನಿಮ್ಮ ಕತಿ. ದುಡಿದು ನನ್ನ ಹೆಂಡತಿ ಮಕ್ಕಳನ್ನ ಚಂದಾಗಿ ನೋಡ್ಕೋಬೇಕಪ್ಪ. ಇಷ್ಟು ದಿನ ದುಡಿಲಾರ್ದಂಗೆ ಹೋಪ್ಲೆಸ್ ಇದ್ದಂಗಿದ್ದೆ, ಯಾರು ಕಿಮ್ಮತ್ತು ಕೊಡ್ತಿದ್ದಿಲ್ಲ. ಇನ್ಮೇಲಾರ ದುಡಿದು ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕು.
ಸ್ವಂತ ನನ್ನ ಹೆಂಡತಿ ಮಕ್ಕಳನ್ನ ನಾನೇ ನೋಡ್ಕೋಬೇಕು.